ನಿನ್ನೆ ಇವತ್ತು ಮಹದೇವ್ ಹೊರಟ್ಟಿಯವರು ಬಸವರಾಜ್ ಹೊರಟ್ಟಿಯವರು 2 ದಿವಸಗಳ ಕಾಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಭಾಗದ ವಿಷಯದ ಬಗ್ಗೆ ಚರ್ಚೆ ಮಾಡ್ತೇವೆ. ಸಾಕಷ್ಟು ಕಾಲಹರಣ ಆಗ್ತಾ ಇದೆ. ಈ ಬಗ್ಗೆ ಅಸಮಾಧಾನ ಇದೆ ಈ ಭಾಗದ ಜನರಿಗೆ. ಚರ್ಚೆ ಮಾಡ್ತೀವಿ ಸರ್. ಒಂದು ಅಧಿಕಾರ ಸ್ವಾತಂತ್ರ್ಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅದೆಲ್ಲ ನನ್ನ ಸಂಬಂಧ ಇಲ್ಲ. ನಾನು ಪಾರ್ಟಿ ಹೈಕಮಾಂಡ್ ಅಲ್ಲ, ನಾನು ಯಾವ ದೊಡ್ಡ ಹುದ್ದೆನೂ ಹೊಂದಿಲ್ಲ. ಸತ್ಯಕ್ಕೆ ಸಹ ಸಿದ್ದರಾಮಯ್ಯ ಒಂದು ಕಡೆ ಮೈಸೂರು ಪ್ರವಾಸದಲ್ಲಿದ್ದಾಗ ರಾಜಕೀಯ ನಿವೃತ್ತಿ ಬಗ್ಗೆ ಮಾತಾಡಿದ್ದಾರೆ. ಮುಂಚೆನೇ ಹೇಳಿದ್ದಾರೆ, ಇದೇನು ಹೊಸದಾಗಲ್ಲ. ತಗೋಬೋದು ಅಂತ, ಯಾಕಂದರೆ ಇನ್ನೂ ಯಾವ ಮುಂಚೆನೇ ಹೇಳಿದ್ದಾರೆ. ಮತ್ತೆ ಹೈಕಮಾಂಡ್ದವರು ಹೇಳಿದ ಮೇಲೆ ಮತ್ತೆ ಕಂಟೆಸ್ಟ್ ಮಾಡಿದ್ರು. ಹೈಕಮಾಂಡ್ ಹೇಳಿದ ಮೇಲೆ ಮಾಡಬೇಕಾಗ್ತದೆ. ಇನ್ನೂ ಸಾಕಷ್ಟು ಅವರು ಸೇವೆ ಸಲ್ಲಿಸಬೇಕು, ಅವರ ಕೆಲಸ, ಅವರ ಆಡಳಿತ. ಅವ್ರು ರಾಜ್ಯಕ್ಕೆ ಅಂಥವ್ರು ಬೇಕು, ನಮಗೆ ಒಳ್ಳೆಯವರು. ಅಂತ ಸಿದ್ದರಾಮಯ್ಯ ಅಂಥವ್ರು ಬೇಕು. ಇಲ್ಲಿ ಡಿ ಕೆ ಶಿವಕುಮಾರ್ ಒಳಗೊಳಗೆ ಏನಿಲ್ಲ, ಇಬ್ಬರು ಒಟ್ಟಿಗಿದ್ದಾರೆ. ಯಾವುದೇ ರೀತಿಯ ಇಬ್ಬರು ಒಟ್ಟಿಗಿದ್ದಾರೆ. 2.5 ವರ್ಷ ಅಧಿಕಾರ ಹಂಚಿಕೆ ನನಗೆ ಗೊತ್ತಿಲ್ಲ. ನಿನ್ನೆ ಇವತ್ತು ಬಸವರಾಜ್ ಹೊರಟ್ಟಿಯವರು 2 ದಿವಸಗಳ ಕಾಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಭಾಗದ ವಿಷಯದ ಬಗ್ಗೆ ಚರ್ಚೆ ಮಾಡ್ತೇವೆ. ಸಾಕಷ್ಟು ಕಾಲಹರಣ ಆಗ್ತಾ ಇದೆ. ಈ ಬಗ್ಗೆ ಅಸಮಾಧಾನ ಇದೆ ಈ ಭಾಗದ ಜನರಿಗೆ. ಚರ್ಚೆ ಮಾಡ್ತೀವಿ ಸರ್. ಒಂದು ಅಧಿಕಾರ ಸ್ವಾತಂತ್ರ್ಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅದೆಲ್ಲ ನನ್ನ ಸಂಬಂಧ ಇಲ್ಲ. ನಾನು ಪಾರ್ಟಿ ಹೈಕಮಾಂಡ್ ಅಲ್ಲ, ನಾನು ಯಾವ ದೊಡ್ಡ ಹುದ್ದೆನೂ ಹೊಂದಿಲ್ಲ. ಸತ್ಯಕ್ಕೆ ಸಹ ಸಿದ್ದರಾಮಯ್ಯ ಒಂದು ಕಡೆ ಮೈಸೂರು ಪ್ರವಾಸದಲ್ಲಿದ್ದಾಗ ರಾಜಕೀಯ ನಿವೃತ್ತಿ ಬಗ್ಗೆ ಮಾತಾಡಿದ್ದಾರೆ. ಮುಂಚೆನೇ ಹೇಳಿದ್ದಾರೆ, ಇದೇನು ಹೊಸದಾಗಲ್ಲ. ತಗೋಬೋದು ಅಂತ, ಯಾಕಂದರೆ ಇನ್ನೂ ಯಾವ ಮುಂಚೆನೇ ಹೇಳಿದ್ದಾರೆ. ಮತ್ತೆ ಹೈಕಮಾಂಡ್ದವರು ಹೇಳಿದ ಮೇಲೆ ಮತ್ತೆ ಕಂಟೆಸ್ಟ್ ಮಾಡಿದ್ರು. ಹೈಕಮಾಂಡ್ ಹೇಳಿದ ಮೇಲೆ ಮಾಡಬೇಕಾಗ್ತದೆ. ಇನ್ನೂ ಸಾಕಷ್ಟು ಅವರು ಸೇವೆ ಸಲ್ಲಿಸಬೇಕು, ಅವರ ಕೆಲಸ, ಅವರ ಆಡಳಿತ. ಅವ್ರು ರಾಜ್ಯಕ್ಕೆ ಅಂಥವ್ರು ಬೇಕು, ನಮಗೆ ಒಳ್ಳೆಯವರು. ಅಂತ ಸಿದ್ದರಾಮಯ್ಯ ಅಂಥವ್ರು ಬೇಕು. ಇಲ್ಲಿ ಡಿ ಕೆ ಶಿವಕುಮಾರ್ ಒಳಗೊಳಗೆ ಏನಿಲ್ಲ, ಇಬ್ಬರು ಒಟ್ಟಿಗಿದ್ದಾರೆ. ಯಾವುದೇ ರೀತಿಯ ಇಬ್ಬರು ಒಟ್ಟಿಗಿದ್ದಾರೆ. 2.5 ವರ್ಷ ಅಧಿಕಾರ ಹಂಚಿಕೆ ನನಗೆ ಗೊತ್ತಿಲ್ಲ. ನಿನ್ನೆ ಇವತ್ತು ಬಸವರಾಜ್ ಹೊರಟ್ಟಿಯವರು 2 ದಿವಸಗಳ ಕಾಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಭಾಗದ ವಿಷಯದ ಬಗ್ಗೆ ಚರ್ಚೆ ಮಾಡ್ತೇವೆ. ಸಾಕಷ್ಟು ಕಾಲಹರಣ ಆಗ್ತಾ ಇದೆ. ಈ ಬಗ್ಗೆ ಅಸಮಾಧಾನ ಇದೆ ಈ ಭಾಗದ ಜನರಿಗೆ. ಚರ್ಚೆ ಮಾಡ್ತೀವಿ ಸರ್. ಒಂದು ಅಧಿಕಾರ ಸ್ವಾತಂತ್ರ್ಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅದೆಲ್ಲ ನನ್ನ ಸಂಬಂಧ ಇಲ್ಲ. ನಾನು ಪಾರ್ಟಿ ಹೈಕಮಾಂಡ್ ಅಲ್ಲ, ನಾನು ಯಾವ ದೊಡ್ಡ ಹುದ್ದೆನೂ ಹೊಂದಿಲ್ಲ. ಸತ್ಯಕ್ಕೆ ಸಹ ಸಿದ್ದರಾಮಯ್ಯ ಒಂದು ಕಡೆ ಮೈಸೂರು ಪ್ರವಾಸದಲ್ಲಿದ್ದಾಗ ರಾಜಕೀಯ ನಿವೃತ್ತಿ ಬಗ್ಗೆ ಮಾತಾಡಿದ್ದಾರೆ. ಮುಂಚೆನೇ ಹೇಳಿದ್ದಾರೆ, ಇದೇನು ಹೊಸದಾಗಲ್ಲ. ತಗೋಬೋದು ಅಂತ, ಯಾಕಂದರೆ ಇನ್ನೂ ಯಾವ ಮುಂಚೆನೇ ಹೇಳಿದ್ದಾರೆ. ಮತ್ತೆ ಹೈಕಮಾಂಡ್ದವರು ಹೇಳಿದ ಮೇಲೆ ಮತ್ತೆ ಕಂಟೆಸ್ಟ್ ಮಾಡಿದ್ರು. ಹೈಕಮಾಂಡ್ ಹೇಳಿದ ಮೇಲೆ ಮಾಡಬೇಕಾಗ್ತದೆ. ಇನ್ನೂ ಸಾಕಷ್ಟು ಅವರು ಸೇವೆ ಸಲ್ಲಿಸಬೇಕು, ಅವರ ಕೆಲಸ, ಅವರ ಆಡಳಿತ. ಅವ್ರು ರಾಜ್ಯಕ್ಕೆ ಅಂಥವ್ರು ಬೇಕು, ನಮಗೆ ಒಳ್ಳೆಯವರು. ಅಂತ ಸಿದ್ದರಾಮಯ್ಯ ಅಂಥವ್ರು ಬೇಕು. ಇಲ್ಲಿ ಡಿ ಕೆ ಶಿವಕುಮಾರ್ ಒಳಗೊಳಗೆ ಏನಿಲ್ಲ, ಇಬ್ಬರು ಒಟ್ಟಿಗಿದ್ದಾರೆ. ಯಾವುದೇ ರೀತಿಯ ಇಬ್ಬರು ಒಟ್ಟಿಗಿದ್ದಾರೆ. 2.5 ವರ್ಷ ಅಧಿಕಾರ ಹಂಚಿಕೆ ನನಗೆ ಗೊತ್ತಿಲ್ಲ. ನಿನ್ನೆ ಇವತ್ತು ಬಸವರಾಜ್ ಹೊರಟ್ಟಿಯವರು 2 ದಿವಸಗಳ ಕಾಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಭಾಗದ ವಿಷಯದ ಬಗ್ಗೆ ಚರ್ಚೆ ಮಾಡ್ತೇವೆ. ಸಾಕಷ್ಟು ಕಾಲಹರಣ ಆಗ್ತಾ ಇದೆ. ಈ ಬಗ್ಗೆ ಅಸಮಾಧಾನ ಇದೆ ಈ ಭಾಗದ ಜನರಿಗೆ. ಚರ್ಚೆ ಮಾಡ್ತೀವಿ ಸರ್. ಒಂದು ಅಧಿಕಾರ ಸ್ವಾತಂತ್ರ್ಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅದೆಲ್ಲ ನನ್ನ ಸಂಬಂಧ ಇಲ್ಲ. ನಾನು ಪಾರ್ಟಿ ಹೈಕಮಾಂಡ್ ಅಲ್ಲ, ನಾನು ಯಾವ ದೊಡ್ಡ ಹುದ್ದೆನೂ ಹೊಂದಿಲ್ಲ. ಸತ್ಯಕ್ಕೆ ಸಹ ಸಿದ್ದರಾಮಯ್ಯ ಒಂದು ಕಡೆ ಮೈಸೂರು ಪ್ರವಾಸದಲ್ಲಿದ್ದಾಗ ರಾಜಕೀಯ ನಿವೃತ್ತಿ ಬಗ್ಗೆ ಮಾತಾಡಿದ್ದಾರೆ. ಮುಂಚೆನೇ ಹೇಳಿದ್ದಾರೆ, ಇದೇನು ಹೊಸದಾಗಲ್ಲ. ತಗೋಬೋದು ಅಂತ, ಯಾಕಂದರೆ ಇನ್ನೂ ಯಾವ ಮುಂಚೆನೇ ಹೇಳಿದ್ದಾರೆ. ಮತ್ತೆ ಹೈಕಮಾಂಡ್ದವರು ಹೇಳಿದ ಮೇಲೆ ಮತ್ತೆ ಕಂಟೆಸ್ಟ್ ಮಾಡಿದ್ರು. ಹೈಕಮಾಂಡ್ ಹೇಳಿದ ಮೇಲೆ ಮಾಡಬೇಕಾಗ್ತದೆ. ಇನ್ನೂ ಸಾಕಷ್ಟು ಅವರು ಸೇವೆ ಸಲ್ಲಿಸಬೇಕು, ಅವರ ಕೆಲಸ, ಅವರ ಆಡಳಿತ. ಅವ್ರು ರಾಜ್ಯಕ್ಕೆ ಅಂಥವ್ರು ಬೇಕು, ನಮಗೆ ಒಳ್ಳೆಯವರು. ಅಂತ ಸಿದ್ದರಾಮಯ್ಯ ಅಂಥವ್ರು ಬೇಕು. ಇಲ್ಲಿ ಡಿ ಕೆ ಶಿವಕುಮಾರ್ ಒಳಗೊಳಗೆ ಏನಿಲ್ಲ, ಇಬ್ಬರು ಒಟ್ಟಿಗಿದ್ದಾರೆ. ಯಾವುದೇ ರೀತಿಯ ಇಬ್ಬರು ಒಟ್ಟಿಗಿದ್ದಾರೆ. 2.5 ವರ್ಷ ಅಧಿಕಾರ ಹಂಚಿಕೆ ನನಗೆ ಗೊತ್ತಿಲ್ಲ. ನಿನ್ನೆ ಇವತ್ತು ಬಸವರಾಜ್ ಹೊರಟ್ಟಿಯವರು
2 ದಿವಸಗಳ ಕಾಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಭಾಗದ ವಿಷಯದ ಬಗ್ಗೆ ಚರ್ಚೆ ಮಾಡ್ತೇವೆ. ಸಾಕಷ್ಟು ಕಾಲಹರಣ ಆಗ್ತದೆ ದೇಶದ ಬಗ್ಗೆ ಅಸಮಾಧಾನ ಇದೆ ಈ ಭಾಗದ ಜನರಿಗೆ. ಮಾಡ್ತೇವೆ, ಚರ್ಚೆ ಮಾಡ್ತೀವಿ ಸರ್. ಸರ್, ಒಂದು ಅಧಿಕಾರ ಸ್ವಾತಂತ್ರ್ಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಅದೆಲ್ಲ ನನ್ನ ಸಂಬಂಧ ಇಲ್ಲ, ಎಲ್ಲೋ ಒಂದು ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ನಾನು ಪಾರ್ಟಿ ಹೈಕಮಾಂಡ್ ಅಲ್ಲ, ನಾನು ಯಾವ ದೊಡ್ಡ ಹುದ್ದೆನೂ ಹೊಂದಿಲ್ಲ. ಸತ್ಯಕ್ಕೆ ನಿನ್ನೂ ಸಹ ಸಿದ್ದರಾಮಯ್ಯ ಅವರು ಒಂದು ಕಡೆ ಮೈಸೂರು ಪ್ರವಾಸದಲ್ಲಿದ್ದಾಗ ರಾಜಕೀಯ ನಿವೃತ್ತಿ ಬಗ್ಗೆ ಏನೋ ಮಾತಾಡಿದ್ದಾರೆ. ಅವ್ರು ಮುಂಚೆನೇ ಹೇಳಿದ್ದಾರೆ, ಇದೇನು ಹೊಸದಾಗಲ್ಲ. ತಗೋಬೋದು ಅಂತ, ಯಾಕಂದರೆ ಇನ್ನೂ ಅವರು ಯಾವ ಮುಂಚೆನೇ ಹೇಳಿದ್ದಾರೆ. ಮತ್ತೆ ಹೈಕಮಾಂಡ್ದವರು ಹೇಳಿದ ಮೇಲೆ ಮತ್ತೆ ಕಂಟೆಸ್ಟ್ ಮಾಡಿದ್ರು. ಹೈಕಮಾಂಡ್ ಹೇಳಿದ ಮೇಲೆ ಮಾಡಬೇಕಾಗ್ತದೆ. ಇನ್ನೂ ಸಾಕಷ್ಟು ಅವರು ಸೇವೆ ಸಲ್ಲಿಸಬೇಕು, ಅವರ ಕೆಲಸ, ಅವರ ಆಡಳಿತ. ಅವ್ರು ರಾಜ್ಯಕ್ಕೆ ಅಂಥವ್ರು ಬೇಕು, ನಮಗೆ ಒಳ್ಳೆಯವರು. ನಮ್ಮ ಅಭಿಪ್ರಾಯ ಸರ್. ಅಂತ ಸಿದ್ದರಾಮಯ್ಯನಂಥವ್ರು ಬೇಕು. ಸರ್, ಇಲ್ಲಿ ಡಿ ಕೆ ಶಿವಕುಮಾರ್ ಒಳಗೊಳಗೆ ಏನಿಲ್ಲ, ಇಬ್ಬರು ಒಟ್ಟಿಗಿದ್ದಾರೆ. ಯಾವುದೇ ರೀತಿಯ ಇಬ್ಬರು ಒಟ್ಟಿಗಿದ್ದಾರೆ. 2.5 ವರ್ಷ ಅಧಿಕಾರ ಹಂಚಿಕೆ ನನಗೆ ಗೊತ್ತಿಲ್ಲ. ಇಲ್ಲ, ನಿನ್ನೆ ಇವತ್ತು ಬಸವರಾಜ ಹೊರಟ್ಟಿಯವರು 2 ದಿವಸಗಳ ಕಾಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಭಾಗದ ವಿಷಯದ ಬಗ್ಗೆ ಚರ್ಚೆ ಮಾಡ್ತೇವೆ. ಸಾಕಷ್ಟು ಕಾಲಹರಣ ಆಗ್ತದೆ ದೇಶದ ಬಗ್ಗೆ ಅಸಮಾಧಾನ ಇದೆ ಈ ಭಾಗದ ಜನರಿಗೆ. ಮಾಡ್ತೇವೆ, ಚರ್ಚೆ ಮಾಡ್ತೀವಿ ಸರ್. ಸರ್, ಒಂದು ಅಧಿಕಾರ ಸ್ವಾತಂತ್ರ್ಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಅದೆಲ್ಲ ನನ್ನ ಸಂಬಂಧ ಇಲ್ಲ, ಎಲ್ಲೋ ಒಂದು ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ನಾನು ಪಾರ್ಟಿ ಹೈಕಮಾಂಡ್ ಅಲ್ಲ, ನಾನು ಯಾವ ದೊಡ್ಡ ಹುದ್ದೆನೂ ಹೊಂದಿಲ್ಲ. ಸತ್ಯಕ್ಕೆ ನಿನ್ನೂ ಸಹ ಸಿದ್ದರಾಮಯ್ಯ ಅವರು ಒಂದು ಕಡೆ ಮೈಸೂರು ಪ್ರವಾಸದಲ್ಲಿದ್ದಾಗ ರಾಜಕೀಯ ನಿವೃತ್ತಿ ಬಗ್ಗೆ ಏನೋ ಮಾತಾಡಿದ್ದಾರೆ. ಅವ್ರು ಮುಂಚೆನೇ ಹೇಳಿದ್ದಾರೆ, ಇದೇನು ಹೊಸದಾಗಲ್ಲ. ತಗೋಬೋದು ಅಂತ, ಯಾಕಂದರೆ ಇನ್ನೂ ಅವರು ಯಾವ ಮುಂಚೆನೇ ಹೇಳಿದ್ದಾರೆ. ಮತ್ತೆ ಹೈಕಮಾಂಡ್ದವರು ಹೇಳಿದ ಮೇಲೆ ಮತ್ತೆ ಕಂಟೆಸ್ಟ್ ಮಾಡಿದ್ರು. ಹೈಕಮಾಂಡ್ ಹೇಳಿದ ಮೇಲೆ ಮಾಡಬೇಕಾಗ್ತದೆ. ಇನ್ನೂ ಸಾಕಷ್ಟು ಅವರು ಸೇವೆ ಸಲ್ಲಿಸಬೇಕು, ಅವರ ಕೆಲಸ, ಅವರ ಆಡಳಿತ. ಅವ್ರು ರಾಜ್ಯಕ್ಕೆ ಅಂಥವ್ರು ಬೇಕು, ನಮಗೆ ಒಳ್ಳೆಯವರು. ನಮ್ಮ ಅಭಿಪ್ರಾಯ ಸರ್. ಅಂತ ಸಿದ್ದರಾಮಯ್ಯನಂಥವ್ರು ಬೇಕು. ಸರ್, ಇಲ್ಲಿ ಡಿ ಕೆ ಶಿವಕುಮಾರ್ ಒಳಗೊಳಗೆ ಏನಿಲ್ಲ, ಇಬ್ಬರು ಒಟ್ಟಿಗಿದ್ದಾರೆ. ಯಾವುದೇ ರೀತಿಯ ಇಬ್ಬರು ಒಟ್ಟಿಗಿದ್ದಾರೆ. 2.5 ವರ್ಷ ಅಧಿಕಾರ ಹಂಚಿಕೆ ನನಗೆ ಗೊತ್ತಿಲ್ಲ. ಇಲ್ಲ, ನಿನ್ನೆ ಇವತ್ತು ಬಸವರಾಜ ಹೊರಟ್ಟಿಯವರು 2 ದಿವಸಗಳ ಕಾಲ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಉಪಯೋಗ ಮಾಡಿಕೊಂಡು ನಮ್ಮ ಭಾಗದ ವಿಷಯದ ಬಗ್ಗೆ ಚರ್ಚೆ ಮಾಡ್ತೇವೆ. ಸಾಕಷ್ಟು ಕಾಲಹರಣ ಆಗ್ತದೆ ದೇಶದ ಬಗ್ಗೆ ಅಸಮಾಧಾನ ಇದೆ ಈ ಭಾಗದ ಜನರಿಗೆ. ಮಾಡ್ತೇವೆ, ಚರ್ಚೆ ಮಾಡ್ತೀವಿ ಸರ್. ಸರ್, ಒಂದು ಅಧಿಕಾರ ಸ್ವಾತಂತ್ರ್ಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಅದೆಲ್ಲ ನನ್ನ ಸಂಬಂಧ ಇಲ್ಲ, ಎಲ್ಲೋ ಒಂದು ಸಂಬಂಧ ಇಲ್ಲ, ಸಂಬಂಧ ಇಲ್ಲ. ನಾನು ಪಾರ್ಟಿ ಹೈಕಮಾಂಡ್ ಅಲ್ಲ, ನಾನು ಯಾವ ದೊಡ್ಡ ಹುದ್ದೆನೂ ಹೊಂದಿಲ್ಲ. ಸತ್ಯಕ್ಕೆ ನಿನ್ನೂ ಸಹ ಸಿದ್ದರಾಮಯ್ಯ ಅವರು ಒಂದು ಕಡೆ ಮೈಸೂರು ಪ್ರವಾಸದಲ್ಲಿದ್ದಾಗ ರಾಜಕೀಯ ನಿವೃತ್ತಿ ಬಗ್ಗೆ ಏನೋ ಮಾತಾಡಿದ್ದಾರೆ. ಅವ್ರು ಮುಂಚೆನೇ ಹೇಳಿದ್ದಾರೆ, ಇದೇನು ಹೊಸದಾಗಲ್ಲ. ತಗೋಬೋದು ಅಂತ, ಯಾಕಂದರೆ ಇನ್ನೂ ಅವರು ಯಾವ ಮುಂಚೆನೇ ಹೇಳಿದ್ದಾರೆ. ಮತ್ತೆ ಹೈಕಮಾಂಡ್ದವರು ಹೇಳಿದ ಮೇಲೆ ಮತ್ತೆ ಕಂಟೆಸ್ಟ್ ಮಾಡಿದ್ರು. ಹೈಕಮಾಂಡ್ ಹೇಳಿದ ಮೇಲೆ ಮಾಡಬೇಕಾಗ್ತದೆ. ಇನ್ನೂ ಸಾಕಷ್ಟು ಅವರು ಸೇವೆ ಸಲ್ಲಿಸಬೇಕು, ಅವರ ಕೆಲಸ, ಅವರ ಆಡಳಿತ. ಅವ್ರು ರಾಜ್ಯಕ್ಕೆ ಅಂಥವ್ರು ಬೇಕು, ನಮಗೆ ಒಳ್ಳೆಯವರು. ನಮ್ಮ ಅಭಿಪ್ರಾಯ ಸರ್. ಅಂತ ಸಿದ್ದರಾಮಯ್ಯನಂಥವ್ರು ಬೇಕು. ಸರ್, ಇಲ್ಲಿ ಡಿ ಕೆ ಶಿವಕುಮಾರ್ ಒಳಗೊಳಗೆ ಏನಿಲ್ಲ, ಇಬ್ಬರು ಒಟ್ಟಿಗಿದ್ದಾರೆ. ಯಾವುದೇ ರೀತಿಯ ಇಬ್ಬರು ಒಟ್ಟಿಗಿದ್ದಾರೆ. 2.5 ವರ್ಷ ಅಧಿಕಾರ ಹಂಚಿಕೆ ನನಗೆ ಗೊತ್ತಿಲ್ಲ.